ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಾವು ಆಕಾಶ ನೋಡಿದಾಗ ಕೆಲ ದಿನ ಚಂದ್ರನು ಚಿಕ್ಕದಾಗಿ ಕಾಣ್ತಾನೆ, ಮತ್ತೆ ಕೆಲ ದಿನ ದೊಡ್ಡದಾಗಿ ಹೊಳೆಯುತ್ತಾನೆ. ಇದು ಪ್ರಕೃತಿ ಅಂತ ಗೊತ್ತಿದ್ರೂ ಪುರಾಣದಲ್ಲಿ ಇದಕ್ಕೆ ಒಂದು ಆಶ್ಚರ್ಯಕರ ಕತೆ ಇದೆ. ಅದೇ ಚಂದ್ರನಿಗೆ ಕ್ಷಯ ಶಾಪ ಬಂತು ಅನ್ನೋ ಕತೆ. ಚಂದ್ರದೇವರು ಯಾರು? ಈ ಕತೆ ಚಂದ್ರದೇವರ ಬಗ್ಗೆ. ಚಂದ್ರನು ಆಕಾಶದಲ್ಲಿ ಬೆಳಕು ನೀಡುವ ದೇವತೆ ಮಾತ್ರ ಅಲ್ಲ. ಹಿಂದೂ ಧರ್ಮದಲ್ಲಿ ಚಂದ್ರನು ಮನಸ್ಸು, ಭಾವನೆ, ಶಾಂತಿ ಇವುಗಳಲ್ಲಿ ಸಂಬಂಧಪಟ್ಟ ದೇವತೆ ಎನ್ನಲಾಗಿದೆ. ಅಂದರೆ ಚಂದ್ರನ ಸ್ಥಿತಿ ಒಳ್ಳೆಯದಾಗಿದ್ರೆ ಮನಸ್ಸಿಗೂ ಶಾಂತಿ, ಸ್ಥಿರತೆಯೂ ಬರುತ್ತದೆ. ಇಂಥ ಚಂದ್ರದೇವರ ಜೀವನದಲ್ಲಿ ದೊಡ್ಡ ಘಟನೆ ಒಂದಾಗಿದೆ. ಅವರು ದಕ್ಷ ಪ್ರಜಾಪತಿ ಅವರ ಕುಟುಂಬದ ಜೊತೆ ಸಂಬಂಧ ಬೆಸೆದದ್ದು. ಚಂದ್ರನು ಏಕೆ 27 ನಕ್ಷತ್ರಗಳನ್ನು ಮದುವೆಯಾದ? ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿ ಅವರಿಗೆ 27 ಪುತ್ರಿಯರು ಇದ್ದರು. ಆ 27 ಪುತ್ರಿಯರು ಅಂದ್ರೆ ನಮ್ಮ 27 ನಕ್ಷತ್ರಗಳು. ಉದಾಹರಣೆಗೆ ಅಶ್ವಿನಿ, ಭರಣಿ, ಕೃತಿಕಾ, ಹೀಗೆ 27. ದಕ್ಷ ಪ್ರಜಾಪತಿ ತನ್ನ 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟನು. ಇದಕ್ಕೆ ಒಂದು ಉದ್ದೇಶ ಕೂಡ ಇತ್ತು. ಚಂದ್ರ ಮತ್ತು ನಕ್ಷತ್ರಗಳ ನಡುವೆ ಸಂಬಂಧ ಬೆಳೆದರೆ ಆಕಾಶದಲ್ಲಿ ಕ್ರಮ ಸರಿಯಾಗಿ ನಡೆಯುತ್ತದೆ, ಕಾಲಚಕ್ರ ಸರಿ ಇರುತ್ತದೆ, ಲೋಕದಲ್ಲಿ ಸಮತೋಲನ ಇರುತ್ತದೆ ಅನ್ನೋ ನಂಬಿಕೆ. ಮದುವೆಯಾದ ಮೇಲೆ ಯಾವ ಜವಾಬ್ದಾರಿ ಇತ್ತು? ಚಂದ್ರದೇವರು 27 ಜನರನ್ನು ಮದುವೆಯಾದ ಮೇಲೆ ಒಂದು ಪ್ರಮುಖ ನಿಯಮ ಇತ್ತು. ಎಲ್ಲ 27 ನಕ್ಷತ್ರಗಳನ್ನು ಸಮಾನವಾಗಿ ಪ್ರೀತಿಸಬೇಕು, ಎಲ್ಲರಿಗೂ ಸಮಾನ ಸಮಯ ಕೊಡಬೇಕು, ಹಾಗೂ ಯಾರಿಗೂ ಅನ್ಯಾಯ ಆಗಬಾರದು. ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು. ಏಕೆಂದರೆ 27 ಜನರ ಮನಸ್ಸು ಒಂದೇ ತರಹ ಇರುವುದಿಲ್ಲ. ಹಾಗಾಗಿ ಚಂದ್ರನು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅನ್ನೋದು ಅವನ ದೊಡ್ಡ ಕರ್ತವ್ಯವಾಗಿತ್ತು. ಒಬ್ಬರ ಕಡೆ ಹೆಚ್ಚು ಪ್ರೀತಿ ತೋರಿಸಿದಾಗ ಉಳಿದವರಲ್ಲಿ ನೋವು, ಅಸಮಾಧಾನ, ಅಸೂಯೆ ಇವೆಲ್ಲವೂ ಹುಟ್ಟುವುದು ಸಹಜ. ಸಮಸ್ಯೆ ಎಲ್ಲಿ ಶುರು ಆಯಿತು? ಸಮಸ್ಯೆ ಶುರು ಆದದ್ದು ಇಲ್ಲಿ. ಚಂದ್ರನಿಗೆ ರೋಹಿಣಿ ನಕ್ಷತ್ರದ ಮೇಲೆ ಹೆಚ್ಚು ಪ್ರೀತಿ ಹುಟ್ಟಿತು. ಅಂದರೆ ಉಳಿದ 26 ಜನರನ್ನು ಮದುವೆಯಾದರೂ ಚಂದ್ರನು ರೋಹಿಣಿಯ ಜೊತೆ ಹೆಚ್ಚು ಕಾಲ ಕಳೆಯಲು ಶುರು ಮಾಡಿದ. ರೋಹಿಣಿ ತುಂಬಾ ಸುಂದರ, ಆಕರ್ಷಕ, ಶಾಂತ ಸ್ವಭಾವದವಳಾಗಿದ್ದಳು ಎನ್ನಲಾಗಿದೆ. ಅದರಿಂದ ಚಂದ್ರನು ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳದೆ ರೋಹಿಣಿಯ ಕಡೆ ಹೆಚ್ಚು ತಿರುಗಿದ ಅಂತ ಹೇಳುತ್ತಾರೆ. ಇದು ಹೀಗೆ ಮುಂದುವರಿಯಿತು. ಉಳಿದ 26 ನಕ್ಷತ್ರಗಳಿಗೆ ಏಕೆ ನೋವಾಯಿತು? ಉಳಿದ 26 ನಕ್ಷತ್ರಗಳು ನೋವಿನಿಂದ ಬೇಸರಗೊಂಡರು. ಕಾರಣ ಏನೆಂದರೆ ಅವರಿಗೂ ಚಂದ್ರನ ಮೇಲೆ ಪ್ರೀತಿಯ ಹಕ್ಕು ಇತ್ತು. ನಮ್ಮ ಸ್ಥಾನವನ್ನು ಕಡಿಮೆ ಮಾಡಬಾರದು ಅನ್ನೋ ಭಾವನೆ ಬಂದಿತು. ಇಲ್ಲಿ ಮುಖ್ಯವಾಗಿ ಅವರ ಬೇಸರ ಅಸೂಯೆ ಅಷ್ಟೇ ಅಲ್ಲ. ಏಕೆಂದ್ರೆ ಸಮಾನವಾಗಿ ನೋಡಬೇಕಾದ ಚಂದ್ರ ಒಂದೇ ವ್ಯಕ್ತಿಗೆ ಒಲವು ತೋರಿದರೆ ಅದು ಉಳಿದವರಿಗೆ ಅವಮಾನವಾಗುತ್ತಿತ್ತು. ದಕ್ಷ ಪ್ರಜಾಪತಿ ಕೋಪಗೊಂಡದ್ದು ಏಕೆ? ದಕ್ಷ ಪ್ರಜಾಪತಿಗೆ ತನ್ನ ಮಕ್ಕಳ ನೋವನ್ನು ಕೇಳಿದಾಗ ತುಂಬಾ ಕೋಪ ಬಂತು. ದಕ್ಷನಿಗೆ ಇದು ಕೇವಲ ಕುಟುಂಬದ ವಿಷಯವಲ್ಲ. ಅವನ ದೃಷ್ಟಿಯಲ್ಲಿ ಇದು ಧರ್ಮ ಮತ್ತು ನ್ಯಾಯದ ವಿಷಯ. ನನ್ನ ಎಲ್ಲ ಪುತ್ರಿಯರಿಗೂ ಸಮಾನ ಗೌರವ ಸಿಗಬೇಕು ಅನ್ನೋದು ದಕ್ಷನ ನಿಲುವು. ಅದಕ್ಕಾಗಿ ದಕ್ಷನು ಚಂದ್ರನಿಗೆ ಎಚ್ಚರಿಕೆ ಕೊಟ್ಟನು. ಎಲ್ಲರನ್ನೂ ಸಮಾನವಾಗಿ ನೋಡಬೇಕು,
ಒಬ್ಬಳನ್ನು ಮಾತ್ರ ಹೆಚ್ಚಾಗಿ ನೋಡಿದರೆ ಅದು ಧರ್ಮವಲ್ಲ. ಆದರೆ ಚಂದ್ರನು ತನ್ನ ವರ್ತನೆಯನ್ನು ಬದಲಾಯಿಸಲೇ ಇಲ್ಲ. ಇದೇ ದಕ್ಷನ ಕೋಪವನ್ನು ಇನ್ನೂ ಜಾಸ್ತಿ ಮಾಡಿತು. ದಕ್ಷ ಪ್ರಜಾಪತಿ ಯಾವ ಶಾಪ ಕೊಟ್ಟನು? ನಿನ್ನ ಬೆಳಕು ದಿನದಿಂದ ದಿನಕ್ಕೆ ಕಡಿಮೆಯಾಗಲಿ. ಜನರು ಇದನ್ನು ಕ್ಷಯ ರೋಗ ಶಾಪ ಅಂತ ಕರೀತಾರೆ. ಇಲ್ಲಿನ ಕ್ಷಯ ಅಂದ್ರೆ ಕಡಿಮೆಯಾಗುವುದು, ಕ್ಷೀಣಿಸುವುದು ಅಥವಾ ಕಲೆ ಕಮ್ಮಿಯಾಗುವುದು. ಚಂದ್ರನ ಕಲೆ ಎಂದರೇನು? ಕಲೆ ಅಂದ್ರೆ ಚಂದ್ರನಲ್ಲಿ ನಮಗೆ ಕಾಣಿಸುವ ಬೆಳಕಿನ ಭಾಗ. ಸ್ವಲ್ಪ ಬೆಳಕು ಕಾಣಿಸಿದರೆ ಚಂದ್ರಕಲೆ, ತುಂಬ ಬೆಳಕು ಕಾಣಿಸಿದರೆ ಹುಣ್ಣಿಮೆ, ಬೆಳಕು ಕಾಣದೇ ಹೋದರೆ ಅಮಾವಾಸ್ಯ. ಶಾಪದ ನಂತರ ಏನಾಯಿತು? ಶಾಪ ಬಿದ್ದ ಮೇಲೆ ಚಂದ್ರನು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋದನು. ಅವನ ಬೆಳಕು ಕಡಿಮೆಯಾಗುತ್ತಾ ಹೋಯಿತು. ಇದು ಲೋಕದ ಸಮತೋಲನಕ್ಕೆ ಒಳ್ಳೆಯದಲ್ಲ ಅಂತ ದೇವತೆಗಳಿಗೆ ಭಯ ಹುಟ್ಟಿತು. ಹಾಗೂ ಚಂದ್ರನಿಗೂ ಕೂಡ ತನ್ನ ತಪ್ಪಿನ ಅರಿವಾಯಿತು. ಶಾಪ ನಿವಾರಣೆಗಾಗಿ ಚಂದ್ರನು ಯಾರನ್ನು ಮೊರೆ ಹೋದ? ಚಂದ್ರನು ತುಂಬಾ ಪಶ್ಚಾತ್ತಾಪಪಟ್ಟು ಶಿವನ ಬಳಿಗೆ ಹೋದನು. ಕೈ ಜೋಡಿಸಿ ಭಕ್ತಿಯಿಂದ ನನ್ನ ತಪ್ಪಿಗೆ ಕ್ಷಮಿಸು ಎಂದು ಬೇಡಿಕೊಂಡನು. ಚಂದ್ರನ ಭಕ್ತಿಯನ್ನು ಮೆಚ್ಚಿ ಶಿವನು ಕರುಣೆ ತೋರಿಸಿದನು. ಶಿವನು ಶಾಪವನ್ನು ಪೂರ್ಣವಾಗಿ ಏಕೆ ತೆಗೆಯಲಿಲ್ಲ? ಶಿವನು ಚಂದ್ರನ ಮೇಲೆ ಕರುಣೆ ತೋರಿದನು. ಆದರೆ ದಕ್ಷನ ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಿಲ್ಲ. ಏಕೆಂದರೆ ಪುರಾಣಗಳಲ್ಲಿ ಶಾಪ ಕೊಟ್ಟ ಮಾತಿಗೂ ಶಕ್ತಿ ಇರುತ್ತದೆ. ಹಾಗಾಗಿ ಒಮ್ಮೆ ಶಾಪ ಬಿದ್ದರೆ ಅದನ್ನು ಪೂರ್ಣವಾಗಿ ಬದಲಾಯಿಸುವುದು ಸುಲಭವಲ್ಲ. ಹಾಗಾಗಿ ಶಿವನು ಶಾಪವನ್ನು ಸ್ವಲ್ಪ ಕಡಿಮೆ ಮಾಡಿದನು. ಅಂದರೆ ಕೆಲ ದಿನ ಚಂದ್ರನು ಕಡಿಮೆಯಾಗಲಿ, ಮತ್ತೆ ಕೆಲ ದಿನ ಚಂದ್ರನು ಬೆಳೆಯಲಿ ಎಂದು. ಆದ್ದರಿಂದಲೇ ಚಂದ್ರನು ಕಮ್ಮಿ ಹೆಚ್ಚು ಆಗುವ ಚಕ್ರ ಶುರುವಾಯಿತು ಎಂದು ನಂಬಲಾಗಿದೆ. ಈ ಕಥೆಯ ಪಾಠ ಏನು? ಈ ಕಥೆ ನಮಗೆ ಹೇಳೋದು ಎಲ್ಲರಿಗೂ ಸಮಾನ ಗೌರವ ಕೊಡಬೇಕು. ಅನ್ಯಾಯ ಮಾಡಿದರೆ ಪರಿಣಾಮ ಎದುರಾಗುತ್ತೆ. ತಪ್ಪು ಗೊತ್ತಾದಾಗ ತಿದ್ದಿಕೊಳ್ಳಬೇಕು. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.